ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮದು ತೋಟದ್ದು ಲೆಂತಿ ವಿಡಿಯೋ ಆಗಿರುತ್ತೆ. ನಾವು 3-4 ಇಯರ್ಸ್ ಆಗಿತ್ತು ಕಂಬ ನೆಡೆಸಿ, ಬಟ್ ತಂತಿ ಇನ್ನೂ ಬಿಡಿಸಿರಲಿಲ್ಲ. ಯಾಕೆಂದರೆ ಅದು ಕಲ್ಲು ಬಿಗಿ ಕೂರಲ್ಲ, ತಂತಿ ಹಾಕಿದಾಗ ಲೂಸ್ ಆಗುತ್ತೆ ಅಂತ. ನಮ್ಮ ಜೇನು ಕಟ್ಟಿತ್ತು ನಮ್ಮ ತೋಟದಲ್ಲಿ ಒಂದು ಹೆಜ್ಜೆನು, ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಇನ್ನು ಮಾವಿನ ಮರ ಜಾಸ್ತಿನೇ ಇದ್ದು ಫುಲ್ 2 ಎಕರೆಲೂ ಮಾವಿನ ಮರನೇ ಕೂರಿಸಿದ್ವಿ. ಹಂಗಾಗಿ ಸೊಸಿ ಹಾಕ್ಸೋಣ ಅಂತ ಫುಲ್ ಎಲ್ಲ ಕಿತ್ಕೊಂಡು ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು 5 ಏನೋ ಬಿಟ್ಕೊಂಡ್ವಿ. ಇನ್ನು ಸಪೋಟ ಮರ ನಮ್ಮದ್ರಲ್ಲಿ 4 ಇದ್ದಾವೆ. ತುಂಬಾ ಸ್ವೀಟ್ ಇರುತ್ತೆ. ನಾವೇನು ನೀರು ಹಾಕಲ್ಲ, ಏನಿಲ್ಲ, ಔಷಧಿ ಹೊಡಿಯಲ್ಲ, ಆದರೂ ತುಂಬಾ ಸ್ವೀಟ್ ಇರುತ್ತೆ ಅದು ಸಪೋಟ. ತುಂಬಾ ಸ್ವೀಟ್ ಇದ್ದು ಮತ್ತು ನಾವಲ್ಲಿ 4-5 ಸಲ ಕಿತ್ತಿದ್ದೀವಿ. ಆದರೂ ಒಂದೊಂದು ಈಚು ಕಾಯಿ ತುಂಬಾ ಇದ್ದಾವೆ ಅದರಲ್ಲಿ. ಎಷ್ಟೊಂದು ಸಲ ನಾವು ಕಿತ್ಕೊಂಡಿದ್ದೀವಿ. ಹಂಗೂ ಅದು ಸಖತ್ತಿದೆ. ಇನ್ನು ಆ ಕಡೆ ಅವರು ತಂತಿ ಬಿಡ್ತಾಯಿದ್ರು, ನಾನು ಈ ಕಡೆ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಬಂದೆ. ಫುಲ್ಲು ಹೈವೇ ಇದರಿಂದ 2 ಎಕರೆ ಫುಲ್ಲು ಇದೆ ರೋಡು. ಅದಕ್ಕೆ ನಾವು 2 ಎಕರೆ ಫುಲ್ಲಿಗೂ ನಾವು ತೆಂಗಿನ ಸಸಿನೇ ಕೂರಿಸಿದ್ದೀವಿ. ಬೋರ್ ಇಲ್ಲ, ಟ್ಯಾಂಕರಲ್ಲೇ ನೀರು ಹೊಡಿಸ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ಬೋರ್ ಹಾಕಿಸೋ ಪ್ಲ್ಯಾನ್ ಇದೆ, ಹಾಕಿಸ್ಬೇಕು. ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ನೀರು ಸಾಲಲ್ಲ ಸೊಸಿಗೆ, ಹಾಗಾಗಿ ನಾವು ಬೋರೇ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಬೋರೆಲ್ಲ ಹಾಕಿಸ್ಬಿಟ್ಟು ಸಟ್ಲಾಗೋಣ ಅಂದ್ಕೊಂಡಿದ್ದೀವಿ. ನಾನು ನೆಕ್ಸ್ಟು ಹುಣಸೆ ಗಿಡ ಸಖತ್ತು ಜಾಸ್ತಿನೇ ಬಿಟ್ಟಿತ್ತು ಹುಣಸೆ ಹಣ್ಣು. ಹಂಗಾಗಿ ನಾನು ನಮ್ಮಮ್ಮ ಎಲ್ಲ ಫುಲ್ ಆಯ್ಕೊತಾ ಇದ್ದು, ನಮ್ಮ ಮನೆಯವರು ಮೇಲೆ ಬಡ್ಚ್ಕೊಡ್ತಾ ಇದ್ರು ಹುಣಸೆ ಹಣ್ಣನ್ನ. ನಾವು ಈ ಕಡೆ ಎಲ್ಲ ಆಯ್ಕೊತಾ ಇದ್ವಿ. ಸಂದಿಲೆಲ್ಲ ಬಿದ್ದಿತ್ತು ಹುಣಸೆ ಹಣ್ಣು. ನಾನು ನಮ್ಮಮ್ಮ ಇಬ್ಬರೇ ಆಯ್ಕೊತಾ ಇರಲಿಲ್ಲ, ಮತ್ತು ನಮ್ಮ ಅತ್ತೆನೂ ಇದ್ದರು, ಅವ್ರು ಆ ಕಡೆ ಇದ್ದಾರೆ, ಬಟ್ ವೀಡಿಯೋಗೆ ಅವರು ಬಂದಿಲ್ಲ. ಈ ಕಡೆ ನನ್ನ ಮಗ ತುಂಟಾಟ ಮಾಡ್ತಾನೆ ಅಂತ ಫೋನ್ ಹಾಕ್ಕೊಟ್ಟಿದ್ವಿ. ಅದು ಫುಲ್ ಹೈಟ್ ಇತ್ತು, ಮರ ಕತ್ತಕ್ಕಾಗಲಿಲ್ಲ. ಹಾಗಾಗಿ ಇವರು ಜಾಣ್ಗೆ ಕಡ್ಡಿಲೇ ಬಡಿಸ್ತೀನಿ ನೋಡೋಣ, ಬಿದ್ದಷ್ಟು ಬೀಳಲಿ, ಎಷ್ಟು ಸಿಗುತ್ತೆ ಅಷ್ಟು ಆಯ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಆಯ್ಕೊಳ್ತಾ ಇದ್ದು ನಾವು. ನಮ್ಮ ಅಮ್ಮನೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನೇ ಕೆಲಸ ಇದ್ದರೂ ಬಂದೆಲ್ಲ ಮಾಡಿಕೊಡ್ತಾರೆ. ಇನ್ನು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಹಣ್ಣಾಗಿರೋದಿತ್ತು, ತಿಂದೆ, ಬಟ್ ಸಖತ್ತು ಹುಳಿ ಇತ್ತು. ತುಂಬ ಬಾಲ್ಯದ ನೆನಪಿದು. ಇನ್ನು ಬೆಳಗ್ಗೆ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಕಸ ಎಲ್ಲ ಹೊಡ್ಕೊಂಡು ನಾನು ನೆಲ ಎಲ್ಲ ಒರೆಸ್ಕೊತಾ ಇದ್ದೆ. ನನ್ನ ಮಗಂದು ಫುಲ್ಲು ನೈಲ್ಸ್ ಬೆಳೆದ್ಬಿಟ್ಟಿತ್ತು. ಅದನ್ನು ಕಟ್ ಮಾಡೋಣ ಅಂತ ಕಟ್ ಮಾಡಿಸಿ ಸ್ನಾನ ಮಾಡಿಸೋಣ ಅಂತ ಆಚೆ ಕೂರಿಸ್ಕೊಂಡು ನೈಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೆ. ಒಂದೇ ಸಲ ಸ್ನಾನ ಮಾಡಿಸಿರಾಗುತ್ತೆ, ನೈಲ್ಸ್ ಎಲ್ಲ ಕಟ್ ಮಾಡಿ ಅಂತ. ಸ್ನಾನ ಎಲ್ಲ ಮುಗಿತು, ಬಟ್ಟೆ ಹಾಕೊಳಕ್ಕೆ ಬಂದ. ಬಾರೋ ನಾನು ಹಾಕ್ತೀನಿ ಬಟ್ಟೆನ ಅಂತಂದರೆ, ಇಲ್ಲ ನನಗೂ ಹಾಕೊಳಕ್ಕೆ ಬರುತ್ತೆ, ನಾನೇ ಹಾಕ್ಕೊತೀನಿ ಅಂತ ಹಾಕ್ಕೊತಾ ಇದ್ದ. ರೆಡಿಯಾಗಿ ಮತ್ತೆ ದೇವಸ್ಥಾನ ಕಡೆ ಬಂದ್ವಿ. ದೇವಸ್ಥಾನ ಕಡೆ ನಾವು ಹೋಗ್ದಾಗ ಆಲ್ರೆಡಿ ಅಲ್ಲೇ ಪೂಜೆ ಆಗ್ತಾ ಇತ್ತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಇವನಿಗೆ ಅಡ್ಬೀಳೋ ದೇವ್ರಿಗೆ ಅಂತಂದರೆ ನಗಾಡ್ಕೊಂಡು ಕೂತವನೆ. ನೆಕ್ಸ್ಟ್ ಇನ್ನು ನೋಡಿ, ಇದು ಎಲ್ಲ ಕೆರೆ ಸುತ್ತ ಕೆರೆ ಇದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ, ದ್ಯಾವಮ್ಮ ಮತ್ತು ಗದ್ದೆ ಕೆಂಪಮ್ಮ ಅಂತ. ದ್ಯಾವಮ್ಮ ಬಂದುಬಿಟ್ಟು ಗ್ರಾಮ ದೇವತೆ, ಇದು ದ್ಯಾವಮ್ಮ. ಇನ್ನು ನಮ್ಮ ಗದ್ದೆ ಕೆಂಪಮ್ಮ ದೇವಸ್ಥಾನದ ಹತ್ರ ಈಚಲು ಮರ ಇದೆ, ಅಲ್ಲಿ ಒಂದು ಒಂಬಾಳೆ ಹೊಡೆದಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಇನ್ನೂ ಸ್ವಲ್ಪ ಹುಣ್ಸೆಹಣ್ಣು ಆಯೋದಿತ್ತು. ಹಾಗಾಗಿ ನಾನು, ನಮ್ಮ ಅತ್ತೆ, ನಮ್ಮಮ್ಮ ಮತ್ತು ನಮ್ಮ ಮನೆಯವರು 4 ಜನನೂ ಬಂದು ಆಯ್ದು. ನಮ್ಮ ಮನೆಯವರು ಸ್ವಲ್ಪ ತೆಂಗಿನ ಮರದಲ್ಲಿ ಕಾಯಿ ಇದ್ದಾವೆ, ಸ್ವಲ್ಪ ಕೆಡು ಕಾಣೋಣ ಅಂತ ಹೇಳಿದರು. ಅವರೆಲ್ಲ ನನಗೆ ಕೆಡು ಕೊಡ್ತಾಯಿದ್ರು. ಸೊ ನಾನೆಲ್ಲ ಆಯ್ಕೊಂಡು ಕಾಯಿನೆಲ್ಲ ಚೀಲಕ್ಕೆ ತುಂಬ್ಕೊತಾ ಇದ್ದೆ. ಜಾಸ್ತಿ ಏನಿರಲಿಲ್ಲ, ಹೋದ ಸಲ ಕೆಡವಿದ್ದು. ಹಾಗಾಗಿ ಆಮೇಲೆ ಮತ್ತೆ ಎಳ್ನೀರು ಕೆಡವಿದಾಗ ನಾನೊಂದು ಕೊಚ್ಚಿಸ್ಕೊಂಡು ಕುಡಿದೆ. ನೆಕ್ಸ್ಟ್ ಇನ್ನು ನಮ್ಮಮ್ಮ ಅವ್ರ ತೋಟದಲ್ಲಿ ಸಸಿಗೆ ಕರೆಂಟ್ ಬರುತ್ತೆ, ನೀರು ಹಾಕಬೇಕು ಅಂತ ಹೇಳಿದರು. ಹಾಗಾಗಿ ನಾವೆಲ್ಲ ಡ್ರಿಪ್ಸ್ ಎಲ್ಲ ಸೆಟ್ ಮಾಡ್ಕೊತಿದ್ರು ನಮ್ಮ ಮನೆಯವರು ಮತ್ತು ನಮ್ಮಮ್ಮ. ಅಲ್ಲೆಲ್ಲ ಡ್ರಿಪ್ಪೆಲ್ಲ ಸೆಟ್ ಮಾಡಿಕೊಂಡು 2:15ಗೆ ಕರೆಂಟ್ ಬರುತ್ತೆ ಅಂತೆಲ್ಲ ಸೆಟ್ ಮಾಡಿ ಬಿಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ ಮತ್ತು ನಮ್ಮ ಮನೆಯವರು.